ಹಾಸನ ಜಿಲ್ಲೆಯಲ್ಲಿ ಸರಣಿಯಾಗಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರೋರ ಸಂಖ್ಯೆ ಹೆಚ್ಚಳ ಆದರೂ ಕೂಡ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ ಅಂತ ಗ್ಯಾರಂಟಿ ನ್ಯೂಸ್ ಈ ಬಗ್ಗೆ ಅತಿ ದೊಡ್ಡ ಸುದ್ದಿಯನ್ನ ಬಿತ್ತರ ಮಾಡಿತು. ನಮ್ಮ ಸುದ್ದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ಕೆ.ಎನ್. ರಾಜಣ್ಣ ಅವರು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ ವರದಿಗೆ ಬೆನ್ನಲ್ಲೇ 2.5 ತಿಂಗಳ ನಂತರ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರಂತೆ ಸಚಿವರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿಗೆ ಕೆ.ಎನ್. ರಾಜಣ್ಣ ಆಗಮನ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಅಧಿಕಾರಿಗಳ ಜೊತೆ ಸಭೆ ಮಾಡೋದಕ್ಕೆ ಸಚಿವರು ಮನಸ್ಸು ಮಾಡಿದ್ದಾರೆ. ಡಿಎಚ್ಒ ಟಿಎಚ್ಒ ಜೊತೆ ಸಭೆ ಮಾಡ್ತಾರಂತೆ ಕೆ.ಎನ್. ರಾಜಣ್ಣ. ಅಧಿಕಾರಿಗಳ ಜೊತೆ 1-to-1 ಮೀಟಿಂಗ್ ರಾಜಣ್ಣ ಅವರು ನಡೆಸಲಿದ್ದಾರೆ. ರಾಜಣ್ಣ ಭೇಟಿ ನೀಡಿದ ಬಗ್ಗೆ ವಿಸ್ತೃತವಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ನಮ್ಮ ಸುದ್ದಿಯ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಸಚಿವರು ಅಲರ್ಟ್ ಆಗಿದ್ದಾರೆ. ನಮ್ಮ ಕಳಕಳಿ ಇದ್ದಿದ್ದಿಷ್ಟೇ, ಹಾಸನದಲ್ಲಿ ಸರಣಿಯಾಗಿ ಹೃದಯಾಘಾತದಿಂದ ಇಷ್ಟು ಜನ ಸಾವನ್ನಪ್ಪಿದ್ದಾರೆ. ದಿನಕ್ಕೆ ಒಬ್ಬರಾದ್ರೂ ಹೃದಯಾಘಾತದಿಂದ ಸಾವನ್ನಪ್ತಾ ಇರೋರ ಸಂಖ್ಯೆ ಅಂತ ಸುದ್ದಿಗಳು ಕೇಳೋದಕ್ಕೆ ಸಿಕ್ಕರೂ ಕೂಡ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿತ್ತು. 2 ತಿಂಗಳಾಗಿತ್ತಂತೆ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ಕಾಣಿಸ್ಕೊಂಡು. ಹಾಗಾದ್ರೆ ಜವಾಬ್ದಾರಿ ಯಾಕೆ ತೆಗೆದುಕೊಳ್ತೀರಿ? ಈಗ ಪ್ರಶ್ನೆ ಇರೋದೇನ್ ಗೊತ್ತಾ? ಕೆ.ಎನ್. ರಾಜಣ್ಣ ಅವರು ರೆಬಲ್ ಲೀಡರ್ ಆಗಿ ಗುರುತಿಸಿಕೊಳ್ತಿದ್ದಾರೆ ಕಾಂಗ್ರೆಸ್ ಪಾಳೆಯದಲ್ಲಿ. ಯಾಕಂದ್ರೆ ನೇರ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧನೇ ಇವರ ಹೋರಾಟ, ಬಹಿರಂಗ ಹೇಳಿಕೆಗಳು ಬರುತ್ತೆ. ಎಲ್ಲಿ ಮಟ್ಟಿಗೆ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಯಾಕ್ರಿ 2 ಹುದ್ದೆ ಕೊಟ್ಟಿದ್ದೀರಿ, ಕೆಳಗಿಳಿಸಬೇಕು ಅನ್ನೋ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತ ಹಿರಿಯ ನಾಯಕರು, ನೀವು ಉಸ್ತುವಾರಿಗಳಾಗಿರುವಂತ ನಿಮ್ಮ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ, ಜನಸಾಮಾನ್ಯರ ಪಾಡೇನು ಅಷ್ಟು ಮಟ್ಟಿಗೆ ಆತಂಕಗೊಂಡಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ನೀವು ಸೌಜನ್ಯಕ್ಕಾದ್ರೂ ಭೇಟಿ ಕೊಡ್ಬೇಕಲ್ಲ ಜಿಲ್ಲೆಗೆ, ಏನಾಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಅಂತ. ರಾಜಕೀಯ ಬದಿಗೊತ್ತಿ ನಿಮಗೆ ಅಂತ ಜವಾಬ್ದಾರಿ ಕೊಟ್ಟಿರುವಂತ ಜನರ ಪರಿಸ್ಥಿತಿಯನ್ನ ಗಮನಿಸಬೇಕಾದವರು ರಾಜಕೀಯದಲ್ಲಿ ಬ್ಯುಸಿ ಆಗ್ತೀರಿ. ಸ್ಥಾನಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಇಂಥದ್ದೇ ಸ್ಥಾನ ಬೇಕು ಅಂತ ಡಿಮ್ಯಾಂಡ್ ಮಾಡಕ್ಕಾಗುತ್ತೆ, ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರಕ್ಕಾಗುತ್ತೆ, ಗುಪ್ತು ಮೀಟಿಂಗ್ ಮಾಡಕ್ಕಾಗುತ್ತೆ, ಶಕ್ತಿ ಪ್ರದರ್ಶನ ಮಾಡಕ್ಕಾಗುತ್ತೆ. ಇದೆಲ್ಲವನ್ನ ಬಿಟ್ಟು ಜನರ ಕಾಳಜಿಗೆ ಅಂತ ನಿಲ್ಲಕ್ಕಾಗಲ್ವಾ ನಿಮಗೆ? ಸರಣಿ ಹೃದಯಾಘಾತ ಆದ್ರೆ ಅಟ್ಲೀಸ್ಟ್ ಒಂದು ಧೈರ್ಯ ಹೇಳೋ ಕೆಲಸ ಆಗಬೇಕಲ್ವಾ? ಇದಕ್ಕೆ ಕಾರಣ ಏನು, ಯಾಕಿಷ್ಟು ಸರಣಿ ಸಾವಾಗ್ತಾ ಇದೆ, ಅದ್ರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿನಾದ್ರೂ ಪಡೆದುಕೊಳ್ಬೇಕಲ್ವಾ? ಒಂದು ಮಾಧ್ಯಮವಾಗಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಮಾಡಿದ್ಮೇಲೆ ನೀವು ಅಲರ್ಟ್ ಆಗ್ತೀರಿ ಅಂತ ಆದ್ರೆ ಎಷ್ಟರ ಮಟ್ಟಿಗೆ ನಿಮ್ಗೆ ಜವಾಬ್ದಾರಿ ಇದೆ ಅನ್ನೋದನ್ನ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕಲ್ವಾ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ದೂರವಾಣಿ ಸಂಪರ್ಕದಲ್ಲಿ. ಚೇತನ್, ಕೆ.ಎನ್. ರಾಜಣ್ಣ ಅವ್ರ ವಿಚಾರ ಯಾವಾಗ್ಲೂ ಕೂಡ ರಾಜಕೀಯವಾಗಿ ಆ ಸ್ಥಾನ ಬೇಕು ಈ ಸ್ಥಾನ ಬೇಕು, ರೆಬಲ್ಸ್ ನಾಯಕರ ಮೀಟಿಂಗ್ ಅಂತೆ ಕೆ.ಎನ್. ರಾಜಣ್ಣ ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಟಕ್ಕರ್ ಕೊಟ್ರಂತೆ, ಇಂಥ ಸುದ್ದಿಗಳಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ರು ಕೆ.ಎನ್. ರಾಜಣ್ಣ ಅವರು. ಬಟ್ ತಾವು ಉಸ್ತುವಾರಿಗಳಾಗಿರುವಂತಹ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ, ಜನಸಾಮಾನ್ಯರ ಪಾಡೇನು, ಅದ್ರ ಬಗ್ಗೆ ಕಾಳಜಿ ವಹಿಸೋದನ್ನ ಮರೆತು ಬಿಟ್ರ ಅಂತ ಅಟ್ಲೀಸ್ಟ್ ಗ್ಯಾರಂಟಿ ನ್ಯೂಸ್ ವರದಿಯಿಂದ ಎಚ್ಚೆತ್ತುಕೊಂಡಿದ್ದಾರೆ ಅನ್ನೋದು ಸಮಾಧಾನಕರ ವಿಚಾರ. ಇವತ್ತೇನ್ ಬೆಳವಣಿಗೆ ಆಗಬಹುದು ಸಚಿವರು ಬಂದಂತ ಸಂದರ್ಭದಲ್ಲಿ? ಎಸ್ ಶ್ರುತಿ, ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಹೃದಯಾಘಾತದಿಂದ ಇವತ್ತಿಗೆ 35 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಒಂದ್ ಕಡೆ ಗುಡ್ಡ ಕುಸಿತು, ಮಳೆಯಿಂದ ನಾನಾ ಅವಾಂತರಗಳಾಗಿತ್ತು. ಇದೆಲ್ಲದರ ಮಧ್ಯೆ ಸಚಿವ ಕೆ.ಎನ್. ರಾಜಣ್ಣ ಕಳೆದೋಗಿದ್ರು. ಆದ್ರೆ ಇಂದಿಗೆ ಅಂದ್ರೆ ಗ್ಯಾರಂಟಿ ನ್ಯೂಸ್ ಯಾವಾಗ ಈ ವರದಿ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಎಚ್ಚೆತ್ತುಕೊಂಡಂತಹ ಸಚಿವ ಕೆ.ಎನ್. ರಾಜಣ್ಣ ಇವತ್ತು ಹಾಸನ ಜಿಲ್ಲೆಗೆ ಭೇಟಿ ನೀಡಿರುವಂತದ್ದು. 2.5 ತಿಂಗಳ ನಂತರ ಜಿಲ್ಲೆಗೆ ಆಗಮಿಸಿದಂತ ಸಚಿವ ಕೆ.ಎನ್. ರಾಜಣ್ಣ ಇವತ್ತು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿಗೆ ಆಗಮಿಸಿರುವಂತದ್ದು. ಮೊದಲು ಕೆಲವೊಂದು ಕಾರ್ಯಕ್ರಮ ಉದ್ಘಾಟನೆ ನಂತರ ಅಧಿಕಾರಿಗಳ ಸಭೆ, ಅಂದ್ರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಒಂದು ಉದ್ಘಾಟನೆ ನಂತರ ಕೆಲವೊಂದು ಉದ್ಘಾಟನೆಗಳ ನಂತರ ಈಗ 1-to-1 ಹೃದಯಾಘಾತ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಡಿಎಚ್ಒ ಹಾಗೂ ತಾಲೂಕಿನ ಎಲ್ಲಾ ಟಿಎಚ್ಒ ಅವ್ರನ್ನ ಸಭೆ ಸೇರಿಸಿರೋಂಥದ್ದು, ಅವ್ರನ್ನ ರಿಪೋರ್ಟ್ ಕೇಳೋಂಥದ್ದು. ಅಂದ್ರೆ ಹೃದಯಾಘಾತ ಯಾಕಾಯ್ತು, ಯಾವ ಹಿನ್ನೆಲೆಯಲ್ಲಿ ಹೃದಯಾಘಾತ ಆಗ್ತಾ ಇದೆ, ಅವೆಲ್ಲ ಹಿನ್ನೆಲೆಯಲ್ಲಿ ಅವ್ರನ್ನ ರಿಪೋರ್ಟ್ ಕೇಳೋಂಥದ್ದು. ಒಟ್ಟಾರೆಯಾಗಿ ಟಿಎಚ್ಒ ಡಿಎಚ್ಒಗಳನ್ನ ಮೀಟಿಂಗ್ ಕರೆದಿರೋಂಥದ್ದು ಶ್ರುತಿ. ಓಕೆ ಚೇತನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.